ಮುಸ್ಲಿಂ ಸಮುದಾಯಕ್ಕೆ KGF ಅವರು ಕಣ್ಣಾಗೋದಕ್ಕೆ ಇಷ್ಟಪಡಲ್ವ ಹಾಗಾದ್ರೆ? ಅಂದರೆ ಸರ್ ಅವರಿಬ್ಬರು ಎರಡು ಕಣ್ಣು ಅಂದರೆ ಹೌದು, ಅದೇ ರೀತಿಯಾಗಿ ನೀವು ಕಣ್ಣಾಗಕ್ಕೆ ಇಷ್ಟಪಡಲ್ವಾ ಸರ್. ನನಗೆ ಇಷ್ಟೆಲ್ಲ ಆಸ್ತಿ ಮಾಡಿದ್ದಾರೆ ನೋಡಿ, ನಾನು ಇಷ್ಟೆಲ್ಲ ಆಸ್ತಿ ಇದೆ, ನಾನು ಇವಾಗ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಲೈಫಲ್ಲಿ. ಯಾರು ಮಾಡ್ದಿರೋ ಕೆಲಸ, ಇಂಡಿಯಾದಲ್ಲಿ ಯಾರು ಮಾಡ್ದಿರೋ ಕೆಲಸ ನಾನು ಮಾಡಿ ತೋರಿಸ್ತೀನಿ. 10,000 ಮನೆಗಳು ನಮ್ಮ ಚಿಕ್ಕಪೇಟೆ ಕ್ಷೇತ್ರದಲ್ಲಿ 10,000 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. 400 ಕೋಟಿ ಖರ್ಚು ಮಾಡ್ತಾಯಿದ್ದೀನಿ. ಒಂದು ಮನೆ 4 ಲಕ್ಷ ಆಗತ್ತೆ. ಇಲ್ಲಿ ಆಗಿದ ಮೇಲೆ ಇಡೀ ಕರ್ನಾಟಕಕ್ಕೆ ನಾನು ಇರೋ ಆಸ್ತಿಯೆಲ್ಲ 7,000 ಕೋಟಿ ಆಸ್ತಿ ಇದೆ. ಇಲ್ಲಿ 400 ಕೋಟಿ ಗೊತ್ತ, ಇನ್ನೂ 1,000 ಕೋಟಿ ಅಲ್ಲಿ ಕೊಡ್ತೀನಿ. ಈಗ ಒಂದೊಂದು ಇವಾಗ ಇಟ್ಟು ನನ್ನ ಮಕ್ಕಳಿಗೆ ಇಟ್ಟು ಹೋಗಲ್ಲ ನಾನು. ಯಾಕಂದರೆ ಎಲ್ಲ ಗದ್ದಾರ್ಗಳು, ದ್ರೋಗಿಗಳು, ಅವ್ರಿಗೆ ಇಟ್ಟು ಹೋಗಬಾರ್ದು. ಇರೋ ನಾನು ಸಂಪಾದನೆ ಮಾಡಿದೆ ಇವತ್ತು. ನಾನು ನೋಡಿ, ನನ್ನ ಮುಖ ನೋಡಿ, ಇದೆಲ್ಲ ಬೆಳಗ್ಗೆ 7 ಗಂಟೆಗೆ ಹೋಗ್ತಾಯಿದ್ದೀನಿ, ರಾತ್ರಿ 2 ಗಂಟೆಗೆ ಬರ್ತಾಯಿದ್ದೀನಿ. 2 ಗಂಟೆ ನಿದ್ರೆ ಮಾಡ್ತಾಯಿದ್ದೀನಿ, ತಿರ್ಗಾ ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಈ ವಯಸ್ಸಲ್ಲಿ ನಾನು ಆರಾಮಾಗಿ ಕೂತ್ಕೊಂಡಿಲ್ಲ. ನನಗೆ ಯಾರೂ ಮಕ್ಕಳಿಲ್ಲ, ಯಾರೂ ಬರ್ತಾಯಿಲ್ಲ. ನಾನು ಒಬ್ಬನೇ ಹೋಗ್ತೀನಿ. ರಾತ್ರಿ 2 ಗಂಟೆಗೆ ಬರ್ತಾಯಿದ್ದೀನಿ, 7 ಗಂಟೆಗೆ ಹೋಗಿ. ಅದಕ್ಕೆ ಈ ಟ್ಯಾನ್ ಎಲ್ಲ ಬ್ಲ್ಯಾಕಾಗಿ ಆಗಿಬಿಟ್ಟಿದೆ. ಇವಾಗ ತಾವು ಮೇಕಪ್ ಮಾಡಿದ್ದೀರ ನನಗೆ, ಆದರೆ ತೆಗೆದ್ರೆ ಎಲ್ಲ ಮಣ್ಣೆಲ್ಲ ಬರುತ್ತೆ. ಯಾಕಂದರೆ ನನ್ನ ಮೇಲೆ ನಾನು ಶಕ್ತಿಯಾಗಿ ನಿಂತ್ಕೊಳ್ಳೋನು. ಇವಾಗ ಒಂದು ಮಾಲ್ ತಗೊಂಡೆ ನಾನು, 375 ಕೋಟಿ ಮಾಲ್ ತಗೊಂಡೆ. ಒಂದು 100-200 ಕೋಟಿ ಖರ್ಚಿದೆ ಅದರಲ್ಲಿ. ಆ ಮಾಲ್ ಬೆಲೆ ಎಷ್ಟು ಗೊತ್ತಾ? 2,500 ಕೋಟಿ ಇವತ್ತು ರೇಟು. ಎಲೆಕ್ಷನಲ್ಲಿ 180 ಕೋಟಿ ಖರ್ಚು ಮಾಡಿದೆ, 2,000 ಕೋಟಿ ಸಂಪಾದನೆ ಮಾಡಿದೆ. ಅಲ್ಲಿ ಎಷ್ಟು? 2,000 ಕೋಟಿ ಸಂಪಾದನೆ ಮಾಡಿದೆ. ಬೆಂಗಳೂರಲ್ಲಿ ಹಿಂಗೆ ಹೇಳೋವನು ಒಬ್ಬನೇ KGF ಬಾಬು. ಎಲ್ಲ ಸಂಪಾದನೆ ಮಾಡಿದ್ರೆ ಸುಳ್ಳು ಹೇಳ್ತಾರೆ. ನಾನು ಮೊಕ್ಕದ ಮೇಲೆ ಹೇಳ್ತೀನಿ, ಏನು ಬೇಕು? ನಾನೆಲ್ಲ ನೋಡಿಬಿಟ್ಟಿದ್ದೀನಿ. ಏನು ನೋಡಿದ್ದೀನಿ? ಕಷ್ಟ ಸುಖ ಎಲ್ಲ ನೋಡಿದ್ದೀನಿ. ನನಗೆ ಇದು ಈ ಪ್ರಾಪರ್ಟಿ ಇದ್ರೇನೂ ಒಂದು, ಹೋಗ್ಬಿಟ್ರೇನೂ ಒಂದು. ನನಗೇನು ಚಿಂತೆ ಇಲ್ಲ. ನಾನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ಈಗ ಇವತ್ತು ಲೋಕಾಯುಕ್ತವ್ರು ಕರೆದಿದ್ರು. ಹೌದು, ಇದೇ ಜಮೀರ್ ಅಹಮದ್ ಅವ್ರ ಕೇಸಲ್ಲಿ. ಹೌದು ಸರ್. ಈ ಸಂಬಂಧ ಏನನ್ನ ಇವರು ಜಮೀರ್ ಅಹಮದ್ ಅವ್ರು ಮಾತಾಡಿದ್ರ? ಈ ಲೋಕಾಯುಕ್ತ ಕರೆದು ನನ್ನಿಂದ ತುಂಬ ನಿನಗೆ ಕಷ್ಟ ಆಗ್ತಾ ಇದೆ, ನನ್ನಿಂದ ಎಲ್ಲ ನೀನು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆಯಾ ಅಂತೆಲ್ಲ ಏನೇನು ಮಾತಾಡ? ಸರ್, ಒಂದು ಮಾತು ಹೇಳ್ತೀನಿ. ನಾನು ಅವ್ರಿಗೆ 2-3 ಸಲ ಫೋನ್ ಮಾಡಿದೆ, ಫೋನ್ ಎತ್ತಿಲ್ಲ. ಇವಾಗ ನಾವು ಮಾಡಿರೋ ಪಾಪಕ್ಕೆ ನಾವೇ ಅನುಭವಿಸ್ಬೇಕು. ಅದಕ್ಕೆ ನಾನು ಹೋಗಿದ್ದೀನಿ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಏನು ಹೇಳಿದ್ದೀನಿ? ಸರ್, ಅವ್ರಿಗೂ ನನಗೂ ಸಂಬಂಧ ಚೆನ್ನಾಗಿದೆ. ನನಗೆ ಒಂದು ಅಣ್ಣನ ಥರ ಜಮೀರ್ ಅಹಮದ್ ಅವರು, ನಸೀರ್ ಅಹಮದ್ ಅವರು. ಅವ್ರ ಮೇಲೆ ಏನೂ ನನಗೆ ಅಲಿಗೇಷನ್ ಇಲ್ಲ. ಈ ದುಡ್ಡು ಅವ್ರು ಕೊಟ್ಟಿದ್ದೀವಿ, ಇಷ್ಟು ದಿವಸ ಕೊಟ್ಟಿಲ್ಲ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳಿದ್ದೀನಿ. ನೀವು ನೋಡಿದ್ರೆ ಅಣ್ಣ ಅಂತೀರಾ? ಹಾಂ ಸರ್. ಮತ್ತೊಂದು ಕಡೆ ಹೇಳ್ತಾರೆ ನಾನು ಫೋನ್ ಲಿಫ್ಟ್ ಮಾಡ್ತಿಲ್ಲ ಅಂತ. ಅಂದರೆ ನಿಮ್ಗೆ ಯಾವ ರೀತಿ ಬೆಲೆ ಕೊಡ್ತಾರೆ? ನಮ್ಮ ಮರ್ಯಾದೆ ಹಂಗಿದೆ. ಇವಾಗ ಅವ್ರು ಎತ್ತಿಲ್ಲ ಅಂತ ನಾವು ಏನು ಮಾಡೋಕ್ಕಾಗತ್ತೆ? ನೀವು ಅಷ್ಟು ಹೃದಯದಲ್ಲಿ ಅಣ್ಣ ಅಂತ ಪ್ರೀತಿಯಿಂದ ಕರೀತಾ ಇದ್ದೀರಾ. ನಿಮ್ಮ ಮೇಲೆ ಯಾಕೆ ಅಷ್ಟು ಪಾಪ ಸಾಲ ಕೊಟ್ಟಿದ್ದೀರಾ ನೀವು ಅವ್ರಿಗೆ? ಅವರಿಂದ ನೀವು ಇಷ್ಟೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ, ಆದ್ರೆ ಯಾಕೆ ಅವ್ರು ನಿಮ್ಮನ್ನು ಅಷ್ಟೊಂದು ಪಾಪ? ಗೊತ್ತಿಲ್ಲ ಸರ್. ಅದು ನಾನು ಅವ್ರ ಬಗ್ಗೆ ಏನೋ ಅದ್ರ ಮೇಲೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಆದರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರು ಮಾಡ್ತಾರೋ ಇಲ್ವೋ ನನಗೆ, ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಿಗೂ ಮಾಡ್ತೀನಿ, ನಸೀರ್ ಅಹಮದ್ಗೂ ಮಾಡ್ತೀನಿ. ಯಾಕಂದರೆ ನಮ್ಮ ಸಮಾಜಕ್ಕೆ ಒಂದು ಅಸಟ್ ಅವರು. ನಾನೇನು ಪೊಲಿಟಿಷಿಯನ್ ಇಲ್ಲ, ನಾನು ಒಂದು ಬಿಸ್ನೆಸ್ ಮ್ಯಾನ್. ನನ್ನ ಕ್ಯಾರಿಯರ್ ಮುಗ್ದೋಯ್ತು.